ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿನ್ನೆ ತಾನೇ ಸೆಕೆಂಡ್ ವೆರಿಫಿಕೇಷನ್ ಲಿಸ್ಟ್ BEdದು ಬಿಟ್ಟಿದ್ದಾರೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆಲ್ ದ ಬೆಸ್ಟು. ಏನಂತಂದರೆ ಸ್ನೇಹಿತರೆ, ಈಗ ನೀವು ಏನು ಮಾಡಬೇಕಂತಂದರೆ, ನಿಮ್ಮ ಕೊನೆಯ ದಿನಾಂಕ ಯಾವಾಗ ಆಗಿರ್ತದೆ ವೆರಿಫಿಕೇಷನ್ ಮಾಡಿಸ್ಕೊಳ್ಳಿಕ್ಕೆ. ಈಗ ಅವರಿಗೀಗ ಇಂಥ ಡೇಟ್ ಅಂತ ಕೊಟ್ಟಿದ್ರು. ಫಸ್ಟ್ ವೆರಿಫಿಕೇಷನ್ ಲೀಸ್ಟಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಇಂಥ ಡೇಟ್ ಅವ್ರು ಬರಬೇಕು ಅಂತೇಳಿ ವೆರಿಫಿಕೇಷನ್ಗೆ ಅಂತೇಳಿ ಕೊಟ್ಟಿದ್ರು. ಸೊ ನಿಮಗೆ ಯಾವ ಡೇಟು ಭಾಳಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಇರುತ್ತೆ. ಸೊ ಅದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಏನಂತ ಅಂದರೆ, ನಿಮಗೆ ಜನವರಿ 2ರಿಂದ ನೋಡ್ಬೋದು ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ಜನವರಿ 2ರಿಂದ ಅಂದರೆ ಇವತ್ತಿಂದ 6ನೇ ತಾರೀಕುವರೆಗೂ ನಿಮಗೆ ವೆರಿಫಿಕೇಷನ್ ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಈ ದಿನಾಂಕದ ಒಳಗಾಗಿ ನೀವೇನು ಅಪ್ಲೈ ಮಾಡಿರ್ತೀರ ಅಂತ ನೋಡಲ್ ಕೇಂದ್ರಕ್ಕೆ ಹೋಗಿ ವೆರಿಫಿಕೇಷನ್ನ ಮಾಡಿಸ್ಕೋಬೇಕಾಗುತ್ತೆ. ವೆರಿಫಿಕೇಷನ್ ಆದ ನಂತರ ಈಗ ಒಂದು ಮೆರಿಟ್ ಲಿಸ್ಟನ್ನು ಬಿಡ್ತಾರೆ. ಆಮೇಲೆ ನಿಮ್ಮ ಪರ್ಸೆಂಟೇಜು ಅಲೋಕೇಟೆಡ್ ಲಿಸ್ಟು ಅಂದರೆ ಕಾಲೇಜ್ ಅಲೋಕೇಟೆಡ್ ಮಾಡ್ತಾರೆ. ಸೊ ಆಮೇಲೆ ನೀವೇನು ಮಾಡಬೇಕಂತ ಅಂದರೆ SBIಗೆ ಇದು ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಜನರೇಟ್ ಚಲನನ್ನು ಮಾಡಿಕೊಂಡು ಅದನ್ನು ತೆಗೆದುಕೊಂಡು SBIಗೆ ಹೋಗಿ ಅಲ್ಲಿ ಬ್ಯಾಂಕಲ್ಲಿ ಅಮೌಂಟನ್ನು ಕಟ್ಟಿ ನಿಮಗೇನು ಶುಲ್ಕ ಇರುತ್ತೆ ಅದನ್ನು ಕಟ್ಟಿ ನಂತರದಲ್ಲಿ ಅವರೊಂದು ಕಾಪಿ ಕೊಡ್ತಾರೆ, ಸ್ಟೂಡೆಂಟ್ ಕಾಪಿ ಅಂತೇಳಿ. ಅದನ್ನು ತೆಗೆದುಕೊಂಡು ನೀವು ಮತ್ತೆ ನಿಮ್ಮ ನೋಡಲ್ ಕೇಂದ್ರಕ್ಕೆ ಹೋಗಿ ಅಲ್ಲಿ ಅಡ್ಮಿಷನ್ ಸ್ಲಿಪ್ ಕೊಡ್ತಾರೆ. ಆ ಅಡ್ಮಿಷನ್ ಸ್ಲಿಪ್ಪನ್ನು ತೆಗೆದುಕೊಂಡು ನೀವು ಯಾವ ಕಾಲೇಜ್ ಅಲೋಕೇಟೆಡ್ ಆಗಿರ್ತದೆ ಆ ಕಾಲೇಜ್ಗೆ ನೀವು ಬಂದು ಅಡ್ಮಿಷನನ್ನು ತೆಗೆದುಕೊಳ್ಬೇಕಾಗ್ತದೆ. ಇದಿಷ್ಟು ಮಾಹಿತಿ ಆಗಿರ್ತದೆ ಸ್ನೇಹಿತರೆ.